ಈಗ ಅಸ್ಸಲಾಮುಅಲೈಕುಮ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ? ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇವತ್ತು ರಂಜಾನ್ ಡೇ 2. ಬೆಳಗ್ಗೆ ಎದ್ಬಿಟ್ಟು ಸೇರಿ ಮಾಡ್ಕೊಂಡು ಜಿಮ್ಮಿಗೆ ಬಂದಿದ್ದೀನಿ ಗೈಸ್. ಬೆಳಗ್ಗೆ ವರ್ಕೌಟ್ ಮಾಡಿ ಇವತ್ತು ಫುಲ್ ಎನರ್ಜೆಟಿಕ್ ಆಗಿರೋಣ. ಬನ್ನಿ ವರ್ಕೌಟ್ ಏನೇನು ಮಾಡ್ತೀನಿ ತೋರಿಸ್ತೀನಿ. ಇವತ್ತು ಬ್ಯಾಕು ಮತ್ತು ಬೈಸೆಪ್ ಮಾಡೋಣ ಅಂತ. ಸುಫಿಯಾನ್ ಬಂದಿಲ್ಲ ಗೈಸ್ ಇವತ್ತು, ಅವನಿಗೇನೋ ತಲೆ ನೋವ್ತಿದೆ ಅಂತೆ. ನಾವೇ ಮಾಡೋಣ. Every trail burns bright, but they won't tell me why. Colliding with the echoes where love used to bloom. In the deep of the night, under a pale lit room. Street lamp flickers out, matches my doubt. Counting ವರ್ಕೌಟು ಮನೆಗೆ ಹೋಗ್ತೀರ ನಾವು. ಬನ್ನಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಮಲ್ಕೊಂಡ್ಬಿಡೋಣ ಅಷ್ಟೇ. ಇವತ್ತು ಗೈಸ್ ಬೆಳಗ್ಗೆ ಬಂದವು ನಾವು ಜಿಮ್ಮಿಂದ, ಮಲ್ಕೊಂಡ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಡು ಇವತ್ತು ಫ್ರೈಡೇ ಅಲ್ಲ, ಫ್ರೈಡೇ ನಮಾಜಿಗೆ ಹೋಗ್ತಿದ್ದೀನಿ. ನಮಾಜಿಗೆ ಹೋಗಿ ಬಂದುಬಿಟ್ಟು ಸಿಗ್ತೀನಿ. ಆಯಿತು ಗೈಸ್, ನಮಾಜ್ ಆಯಿತು, ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಮನೆಗೆ ಹೋಗಿ. ಗೈಸ್ ನಮ್ಮ ಅಪಾರ್ಟ್ಮೆಂಟಲ್ಲಿ ಏನು ಒಂದು ಪ್ರಾಬ್ಲಮ್ ಅಂದರೆ ಲಿಫ್ಟ್ ಇಲ್ಲ ಅಷ್ಟೇ. ಲಿಫ್ಟ್ ಎಷ್ಟು ದಿನದಿಂದ ಹತ್ತಿದಾರೋ, ಅದು 4 ಫ್ಲೋರ್ ಹತ್ತಬೇಕು ಗೈಸ್. 4th ಫ್ಲೋರ್ ಎಲ್ಲಿರೋದು ನಮ್ಮ ಮನೆ. ಸುಸ್ತಾಗ್ಬಿಡುತ್ತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಬನ್ನಿ ಮೇಲೆ ಹೋಗಿ. ಇವಾಗ ಏನು ಮಧ್ಯಾಹ್ನ ರೂಟೀನ್ ಗೊತ್ತಿದೆ ನಿಮಗೆ, ಇಂಟರ್ನ್ಶಿಪ್ಸು ಪ್ರಾಜೆಕ್ಟ್ಸು ಆಗೋಗ್ಬಿಟ್ಟು ಟೈಮಲ್ಲಿ ಸಿಗ್ತೀನಿ ಗೈಸ್. ಒಂದು ಕಂಪ್ನಿದು ಇಂಟರ್ವ್ಯೂ ಇತ್ತು, ನಿಮಗೆ ಇನ್ಫಾರ್ಮ್ ಮಾಡಿದ್ದಲ್ಲ. ಆ ಕಂಪ್ನಿದು ಇಂಟರ್ವ್ಯೂ ಇತ್ತು. ಇವಾಗ ಜಸ್ಟ್ ಇಂಟರ್ವ್ಯೂ ಆಯಿತು, ಇಂಟರ್ನ್ಶಿಪ್ಸು ಆಯಿತು, ಪ್ರಾಜೆಕ್ಟ್ ಆಯಿತು. ಏನಿಲ್ಲ ಗೈಸ್, ಹೆವಿ ಇಫ್ತಾರ್ ಮಾಡಿದೆ. ಇವಾಗ ಜಸ್ಟ್ ಹೋಗಿ 7 ಗಂಟೆಗೆ ಆಗಿದ್ದು ನನ್ನ ಇಂಟರ್ವ್ಯೂ. ಇಫ್ತಾರಿ ಮಾಡಿದೆ. ಇಫ್ತಾರಿ ಮಾಡಿಬಿಟ್ಟು ಇವಾಗ ತರಾಬಿಗೆ ಹೋಗ್ಬೇಕು ಗೈಸ್. ತರಾಬಿಗೆ ಹೋಗ್ಬೇಕು, ರೆಡಿ ಆಗೋಣ. ಬನ್ನಿ. ಊಟ ಮಾಡೋಕ್ಕೆ ಮನಸ್ಸಿಲ್ಲ ಗೈಸ್. ಬೆಳಗ್ಗೆ ಸೇರಿ ಮಾಡೋಣ ಡೈರೆಕ್ಟು. ಇವಾಗ ಹೆಂಗಿದ್ರು ಫ್ರೂಟ್ಸ್ ಎಲ್ಲ ತಿಂದಿದ್ದೀನಿ. ಬೆಳಗ್ಗೆ ತಿಂತೀನಿ. ಸಿಗ್ತೀನಿ ಗೈಸ್, ನಿಮ್ಮ ತರಾಬಿ ಮಾಡ್ಕೊಂಡು. ಈಗ ಅಸ್ಸಲಾಮುಅಲೈಕುಮ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಡೇ 3 ಆಫ್ ದ ರಂಜಾನ್ ಆ್ಯಂಡ್ ಡೇ 2 ಮತ್ತು ಡೇ 3 ಎರಡು ವ್ಲಾಗು ಇದೇ ವ್ಲಾಗಲ್ಲಿ ಬರುತ್ತೆ. ಹೇಗೆಂದರೆ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ನನಗೆ ಎಡಿಟ್ ಮಾಡಿಲ್ಲ ವ್ಲಾಗು. ಅದಕ್ಕೋಸ್ಕರ ಇವಾಗ ಎದ್ದು ಸೇರಿ ಮಾಡ್ಕೊಂಡ್ವಿ ಗೈಸ್. ತಹಜ್ಜುದ್ ನಮಾಜ್ ಓದ್ಕೊಂಡ್ವಿ. ಇವಾಗ ಫಜರ್ ನಮಾಜಿಗೆ ಹೋಗಬೇಕು. ಫಜರ್ ನಮಾಜ್ ಮಾಡ್ಕೊಂಡ್ಬಂದು ಜಿಮ್ಮಿಗೆ ಹೋಗೋಣ. ಜಿಮ್ಮಲ್ಲಿ ಸಿಗ್ತೀನಿ ನಿಮಗೆ. ಗೈಸ್ ನಮ್ಮ ಅಜ್ಜಿ ಬರ್ತಾವ್ರಂತೆ. ಅವ್ರಿಗೆ ಕರ್ಕೊಂಬರೋಕ್ಕೆ ಮೆಜೆಸ್ಟಿಕ್ಕಿಗೆ ಹೋಗ್ತಿದ್ದೀನಿ ಇವಾಗ. ಅವ್ರಿಗೆ ಕರ್ಕೊಂಡು ಈ ಸೈಡಿಂದ ಮೆಟ್ರೋಲ್ ಹೋಗೋಣ, ಆ ಸೈಡಿಂದ ಆಟೋಲ್ಲಿ ಬರೋಣ. ನಮ್ಮ ಡ್ಯಾಡಿಯವರು ಮೂವಿ ಬರ್ತಿದ್ರು. ಬೆಳಗ್ಗೆ ನಮ್ಮ ಅಜ್ಜಿ ಕರ್ಕೊಂಬಂದು ಮಲ್ಕೊಂಡಿರೋದು. ಇವಾಗ ಎದ್ದಿದ್ದೀನಿ ಗೈಸ್ ನಾನು. ಸಂಜೆ 4:30 ಆಗ್ತಿದೆ. ಇವಾಗ ಎದ್ಬಿಟ್ಟು ಅಸರ್ ನಮಾಜ್ ಓದ್ಕೊಂಬಂದು ಇಫ್ತಾರಿಗೆ ರೆಡಿ ಮಾಡೋಣ. ಅಷ್ಟೇ ಕೆಲಸ ಇವತ್ತು, ಏನೂ ಇಲ್ಲ ಕೆಲಸ. ಬ್ಲಾಗಿಗೆ ಕಂಟೆಂಟು ಸಿಕ್ತಿಲ್ಲ ಗೈಸ್, ಏನು ಮಾಡಲಿ ಬಿಡಿ ಗೈಸ್, ಬೇಜಾರಾಗ್ತಿದೆ ಮನೆಯಲ್ಲಂತೂ. ನಮ್ಮಮ್ಮ ಮೆಂಟಲ್ ಅಂತವ್ರೆ. ಸರಿ ಬಿಡಿ, ಬನ್ನಿ ಇಫ್ತಾರಿ ಆದಮೇಲೆ ನೋಡೋಣ. ಏನಾದರೂ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ಏನಾದರೂ ಆಗಲಿ ಗೈಸ್, ಸುಫಿಯಾನಿಗೆ ಹೋಗಿ ಮಾತಾಡ್ಸ್ಕೊಂಬರೋಣ. ಆಗಿಲ್ಲ 2-3 ದಿವಸದಿಂದ. ಇವತ್ತು ಹೋಗಿ ಮಾತಾಡ್ಸ್ಕೊಂಬರೋಣ ಗೈಸ್. ಇವಾಗ ಜಸ್ಟು ಅಸರ್ಕಿ ನಮಾಜ್ ಮಾಡ್ಕೊಂಬಂದೆ. ಇವಾಗ ಡ್ಯಾಡಿ ಎಲ್ಲ ಆಫೀಸಲ್ಲಿದ್ದಾರಂತೆ ಕೆಲಸದಲ್ಲಿ. ಅದಕ್ಕೆ ನನಗೆ ಹೇಳಿದ್ದಾರೆ ಎಲ್ಲ ತೊಗೊಂಬ ಮನೆಗೆ ಐಟಮ್ ಅಂತ. ಇವಾಗ ತೊಗೊಂಬರೋಣ ಹೋಗಿ. ಅಲ್ಲಿ ಹೇಗಿರುತ್ತೆ ನಿಮಗೆ ಎನ್ವೈರನ್ಮೆಂಟ್ ತೋರಿಸ್ತೀನಿ ಬನ್ನಿ. ಸಮೋಸ ಎಲ್ಲ ಮಾಡ್ತಾರಲ್ಲ, ಫ್ರೂಟ್ಸ್ ಕಟ್ ಮಾಡಿ ಮಾಡ್ತಾರೆ, ಮತ್ತು ಸಮೋಸ ಮಾಡ್ತಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಶಸ್ನ ಅಲ್ಲಿ ಮಾಡ್ತಿರ್ತಾರೆ. ಅಲ್ಲಿ ನಿಮಗೆ ಅಲ್ಲಿಂದ ಎನ್ವೈರನ್ಮೆಂಟ್ ತೋರಿಸ್ತೀನಿ ಬನ್ನಿ ಗೈಸ್. ಎಷ್ಟು ರಶ್ ಇರುತ್ತೆ ಮತ್ತು ಅಲ್ಲಿ. ಬನ್ನಿ ನಿಮಗೆ ತೋರಿಸ್ತೀನಿ. ಅಲ್ಲಿ ಇವಾಗ ಹೋಗ್ತಿದ್ದೀನಿ ಅಲ್ಲೇ ಡೈರೆಕ್ಟ್ ಅಲ್ಲಿ ಹೋಗಿ ನಿಮಗೆ ಗೈಸ್. ಹೆವಿ ರಶ್ ಇತ್ತು ಗೈಸ್, ಅಲ್ಲಿ ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ. ಅದಕ್ಕೋಸ್ಕರ ಏನಿಲ್ಲ, ಹೋಗಿ ತೊಗೊಂಬಂದೆ ಅಷ್ಟೇ. ಇವಾಗ
ರೆಡಿ ಮಾಡೋಣ, ಕುತ್ಕೊಂಡು ಫ್ರೂಟ್ಸ್ ಕಟ್ ಮಾಡೋಣ. ಫ್ರೂಟ್ಸ್ ಕಟ್ ಮಾಡಿಬಿಟ್ಟು ಇಫ್ತಾರಿ ಟೈಮ್ ಆಗುತ್ತೆ 6:25ಗೆ. 6:25 ಅಷ್ಟೊತ್ತಿಗೆ ಎಲ್ಲ ಕಟ್ ಮಾಡಿಬಿಟ್ಟು 10 ಮಿನಿಟ್ಸ್ ಮುಂಚೆನೇ ನಾವು ಅಲ್ಲ ಹತ್ರ ಪ್ರೇಯರ್ ಮಾಡ್ಕೊಂತ ಕುತ್ಕೋಬೇಕು ಗೈಸ್. ನೋಡೋಣ ಗೈಸ್, ಬನ್ನಿ ಬೇಗ ಫ್ರೂಟ್ಸ್ ಕಟ್ ಮಾಡಿ ರೆಡಿಯಾಗಿ ಕುತ್ಕೊಳ್ಳೋಣ. ಟೈಮ್ ಆಗ್ತಿದೆ. ಇಫ್ತಾರಿ ಆದಮೇಲೆ ನಮಾಜಿಗೆ ಹೋಗಿ ಬಂದಮೇಲೆ ತರಾವಿಗೆ ಹೋಗ್ಬೇಕು. ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಗೈಸ್ ಇವತ್ತು ಜಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಮ್ಮಮ್ಮ ಹೇಳ್ತಿರ್ತಾರೆ ಗೈಸ್ ಬಿಡಿ. ಇವಾಗ ಜಸ್ಟ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಇವಾಗ ಇಫ್ತಾರಿ ಮಾಡಿಬಿಟ್ಟು ಮಗ್ರಿಬ್ ನಮಾಜಿಗೆ ಹೋಗೋಣ. ನಮಾಜಿಗೆ ಹೋಗಿ ಬಂದಮೇಲೆ ಊಟ ಮಾಡ್ಕೊಂಡು ತರಾವಿಗೆ ಹೋಗೋದು. ತರಾವಿಗೆ ಹೋಗಿ ಬಂದಮೇಲೆ ಅಷ್ಟೇ ಗೈಸ್ ಇವತ್ತು. ನಾಳೆ ಬೆಳಗ್ಗೆ ಒಂದು ಕ್ರೇಜಿ ಸರ್ಪ್ರೈಸ್ ಇದೆ. ನಾಳೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ನಿಮಗೆ ಎಲ್ಲೋ ಹೋಗ್ತಿದ್ದೀನಿ, ನಿಮಗೋಸ್ಕರನೇ ಎಲ್ಲ ಸಿಗ್ತೀನಿ ಗೈಸ್. ತರಾವಿ ಇದು ಇಫ್ತಾರಿ ಮಾಡ್ಕೊಂಡು ಸಿಗ್ತೀನಿ ನಿಮಗೆ ಗೈಸ್. ತರಾವಿಗೆ ರೆಡಿ ಆಗಿದ್ದೀನಿ. ತರಾವಿಗೆ ಹೋಗ್ತಾ ಇರೋದು ಇವಾಗ. ತರಾವಿಗೆ ಹೋಗಿ ನಮಾಜ್ ಮಾಡ್ಕೊಂಡು ಬರೋಣ. ಇವತ್ತು ಸುಫಿಯಾನ್ ಬರ್ತಿದ್ದಾನೆ, ಸುಫಿಯಾನ್ ಜೊತೆ ಹೋಗೋಣ ಬನ್ನಿ. ಡೈಲಿ ಅವನೇ ಬರ್ತಾನೆ, ಡೈಲಿ ಸುಫಿಯಾನ್ ಬರ್ತಾನೆ. ಆದರೆ ನಾನು ನಮ್ಮ ಡ್ಯಾಡಿ ಜೊತೆ ಹೋಗ್ತೀನಲ್ಲ, ಅವನು ಬೇರೆ ಕಡೆ ನಿಂತ್ಕೊಂಡು ನಮಾಜ್ ಮಾಡ್ಕೊಂಡು ಇರ್ತಾನೆ. ನಾನು ನಮ್ಮ ಡ್ಯಾಡಿ ಜೊತೆ ಹೋಗ್ತೀನಿ. ಇವತ್ತು ಡ್ಯಾಡಿ ಸ್ವಲ್ಪ ಎಲ್ಲೋ ಆಚೆ ಹೋಗಿದ್ದಾರೆ, ಅದಕ್ಕೋಸ್ಕರ ಇವತ್ತು ಸುಫಿಯಾನ್ ಜೊತೆ ಹೋಗ್ತಿದ್ದೀನಿ. ಅವನಿಗೆ ಫೋನ್ ಮಾಡಿದ್ದೀನಿ, ಇವಾಗ 5 ನಿಮಿಷದಲ್ಲಿ ಬರ್ತಿದ್ದಾನೆ ಅಂತಿದ್ದಾನೆ. ಬನ್ನಿ ಹೋಗೋಣ. ಅವ್ನು ಬಂದ ತಕ್ಷಣ ನಿಮಗೆ ಅವನಿಗೆ ಬ್ಲಾಗಲ್ಲಿ ತಗೊಳ್ಳೋಣ. ಏನ್ರಿ ಇಷ್ಟು ದಿನ ಆದಮೇಲೆ ಬರ್ತಿದ್ದೀರಾ? ಹಾಂ ಅಯ್ಯೋ ಏನು ಹೇಳಿ, ಏನಾದರೂ ಏನು ತರಾವಿ ಹೋಗ್ತಿದ್ದೀವಿ, ಹೋಗೋಣ. ಸರಿ, ತರಾವಿ ಮಾಡ್ಕೊಂಡು ಸಿಗ್ತೇನೆ ಗೈಸ್. ನಿನ್ನೆ ಒಂದು ಇದು ನೋಡಿರ್ಬೇಕು ನೀವು. ಇವನು ಏನು ಮಾಡಿದ್ದದು ಅದು ಹೇಳಕ್ ಮಸಾಲಪ್ ಮಾಡ್ದ ಸ್ಟೋರಿ ಹಾಕಿದ್ದೆ, ಅದು ನೋಡಿ ನಿಮಗೆ ಹಾಕ್ತೀನಿ ಇವಾಗ. ಇದರೆಲ್ಲ ಇಲ್ಲಿ ಹಾಕಿರ್ತೀನಿ ಸೈಡಲ್ಲಿ ನೋಡಿ. ಹೆಂಗೆ ಮಾಡ್ದ ಅದನ್ನ ಹಾಕಿ ನೆಕ್ಸ್ಟ್ ಸ್ಟೋರಿಯಲ್ಲಿ ಮೆನ್ಷನ್ ಮಾಡಿದ್ರೆ ಇವನು ಏನು ಮಾಡ್ದವನೆ ಮೆನ್ಷನ್ ಬ್ಯಾಕೇ ಮಾಡ್ತಿಲ್ಲ ಗೈಸ್. ಇವನು ಫೋನ್ ಹಿಡಿಯೋ ಫಸ್ಟ್ ಸರಿಯಾಗಿ. ಯಾಕೆ ಮೆನ್ಷನ್ ಬ್ಯಾಕ್ ಯಾಕೆ ಮಾಡಿಲ್ಲ? ಸುಮ್ಮನೆ ಸರಿಯಾಗಿ ಅದೇನೋ ಎಡಿಟ್ ಮಾಡ್ಬೇಕಾಗ್ಬೇಕಂತ. ರಾ ಇರಬೇಕು ಯಾವಾಗಲೂ ಕಂಟೆಂಟು, ನೆನ್ಪಿಡ್ಕೊಳ್ಳಿ. ರಾ ಇದ್ರೆ ಕಂಟೆಂಟು, ಒರಿಜಿನಲ್ ಕಂಟೆಂಟ್ ಯೂಸ್ ಮಾಡಬಾರ್ದು ಫೋನ್ ಎತ್ತೋಗಿ. ಗೈಸ್ ತರಾವಿ ಮಾಡ್ಕೊಂಬಂದೆ. ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಂತಿರೋದು. ನಾಳೆ ಒಂದು ಕ್ರೇಜಿ ಪ್ಲ್ಯಾನ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡಿ. ಎಲ್ಲೋ ಹೋಗ್ತಿದ್ದೀನಿ ಹೊರಗಡೆ. ಆಲ್ಮೋಸ್ಟ್ ಆಲ್ ಫ್ರೆಂಡ್ಸ್ ಬರ್ತಿದ್ದಾರೆ. ಎಲ್ಲ ರೆಕಾರ್ಡ್ ಮಾಡಿ ಮಜಾ ಇರುತ್ತೆ ನೆಕ್ಸ್ಟ್ ವ್ಲಾಗು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಅಲ್ಲಿದೆ ನೋಡಿ ಕೆಳಗಡೆ, ಪ್ರೆಸ್ ಮಾಡಿ. ಲೈಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ವ್ಲಾಗ್ ಹೇಗೆ ಅನಿಸ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ ಗೈಸ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾಪಿ ರಂಜಾನ್. ಆ್ಯಂಡ್ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ನಾನು ನಿಮಗೋಸ್ಕರ ಎಲ್ಲರಿಗೋಸ್ಕರ ದುವಾ ಮಾಡ್ತಿದ್ದೀನಿ. ಟೇಕ್ ಕೇರ್ ಗೈಸ್, ಬಾಯ್.